ತಾಲೂಕು ಗಿರಿಜನ ಶ್ರೇಯೋಭಿವೃದ್ಧಿ ಸಂಘ, ಕ್ಯಾಲಿಕಟ್ ರಸ್ತೆ, 1ನೇ ವಾರ್ಡು, ಎಚ್ ಮಹದೇವ್ ಪ್ರಸಾದ್ ನಗರ, ಗುಂಡ್ಲುಪೇಟೆ ಟೌನ್, ಚಾಮರಾಜನಗರ ಜಿಲ್ಲೆ. ದಿನಾಂಕ 10/8/2024ರಂದು 30ನೇ ವಿಶ್ವ ಆದಿವಾಸಿ ದಿನಾಚರಣೆ ಅಂಗವಾಗಿ ಆದಿವಾಸಿಗಳ ಹಕ್ಕುಗಳಿಗಾಗಿ ಮೆರವಣಿಗೆಯನ್ನು ಗುಂಡ್ಲುಪೇಟೆಯ ಪ್ರವಾಸಿ ಮಂದಿರದಿಂದ ಹೊಸ ಬಸ್ ಸ್ಟ್ಯಾಂಡ್ ನಿಲ್ದಾಣದವರೆಗೆ ಮಾಡಲಾಯಿತು. ವಿಶ್ವಸಂಸ್ಥೆಯು ಆಗಸ್ಟ್ 9ನೇ ತಾರೀಕು 1994ರಲ್ಲಿ ವಿಶ್ವ ಆದಿವಾಸಿ ದಿನಾಚರಣೆ ಎಂದು ಘೋಷಿಸಿರುತ್ತದೆ. ಆದಿವಾಸಿಗಳು ವಿಶ್ವದ 90 ದೇಶಗಳಲ್ಲಿ ವಾಸವಾಗಿದ್ದು ಸುಮಾರು 7,000 ಭಾಷೆಗಳನ್ನು ಮಾತನಾಡುತ್ತಾರೆ ಮತ್ತು 5,000 ವಿವಿಧ ಸಂಸ್ಕೃತಿಯೊಂದಿಗೆ ಆದಿವಾಸಿಗಳು ಅರಣ್ಯದ ಒಳಗೆ ವಾಸವಾಗಿದ್ದಾರೆ. ಆದಿವಾಸಿಗಳು ವಿಶಿಷ್ಟವಾದ ಸಂಸ್ಕೃತಿ, ಭಾಷೆ, ಕಲೆ, ವೇಷಭೂಷಣ ಹೊಂದಿದ್ದು ಅರಣ್ಯ ಮತ್ತು ವನ್ಯಜೀವಿಗಳ ಸಂರಕ್ಷಣೆ ಮಾಡಿಕೊಂಡು ಬಂದಿರುತ್ತಾರೆ. ವಿಶ್ವಸಂಸ್ಥೆಯು ಆಗಸ್ಟ್ 9ನೇ ದಿನ 2024ರ ವಿಷಯವು ಸ್ವಯಂ ಪ್ರೇರಿತ ಪ್ರತ್ಯೇಕ ಆರಂಭಿಕ ಸಂಪರ್ಕದಲ್ಲಿಯೂ ಸ್ಥಳೀಯ ಜನರ ಹಕ್ಕುಗಳನ್ನು ರಕ್ಷಿಸುವ ದಿನವೆಂದು ಘೋಷಿಸಿರುತ್ತದೆ ಮತ್ತು ಆದಿವಾಸಿಗಳು ಅರಣ್ಯ ಅತ್ಯುತ್ತಮ ರಕ್ಷಕರಾಗಿರುತ್ತಾರೆ. ಮುಖ್ಯವಾಗಿ ವಿಶ್ವ ಆದಿವಾಸಿ ದಿನಾಚರಣೆಯನ್ನು ಆಚರಿಸುವ ಉದ್ದೇಶ ಆದಿವಾಸಿಗಳ ಹಕ್ಕುಗಳು, ಸಂಸ್ಕೃತಿ, ಅರಣ್ಯ ಸಂಸ್ಕೃತಿ ಅಭಿವೃದ್ಧಿ, ಮಹಿಳಾ ಹಕ್ಕುಗಳು, ಮಕ್ಕಳ ಹಕ್ಕುಗಳು, ಆದಿವಾಸಿಗಳ ಗುರುತಿಸುವಿಕೆ ಮುಂತಾದವುಗಳ ಮೇಲೆ ಬೆಳಕು ಚೆಲ್ಲುವ ದಿನವಾಗಿರುತ್ತದೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಗಿರಿಜನ ಶ್ರೇಯೋಭಿವೃದ್ಧಿ ಸಂಘದ ಅಧ್ಯಕ್ಷರಾದ ಮಾಧುರವರು, ಕಾರ್ಯದರ್ಶಿಗಳಾದ ರಾಜೇಂದ್ರರವರು, ಗೌರವ ಅಧ್ಯಕ್ಷರಾದ ನಾಗಮ್ಮರವರು, ಸಂಘಟನಾ ಕಾರ್ಯದರ್ಶಿಗಳಾದ ಸುರೇಶ್ ರವರು, ಸದಸ್ಯರಾದ ಬಸಮಣ್ಣಿ, ಖಜಾಂಚಿಗಳಾದ ಮುದ್ದೇಗೌಡರು, ಚಿಕ್ಕಮಾದು, ಉಪಾಧ್ಯಕ್ಷರಾದ ಸುಲೋಚನಾ, ತಾಯಮ್ಮ, ದೊಡ್ಡ ಸೋಮನ್ರವರು, ಗಡಿನಾಡು ವನ್ಯಜೀವಿ ಪರಿಸರ ಸಂರಕ್ಷಣಾ ಸಂಘದ ಅಧ್ಯಕ್ಷರಾದ ಬಾಲುರವರು, ಸಿಂಗಂ ನಾಗರಾಜ್ರವರು, ಮಾನವ ಬಂಧುತ್ವ ವೇದಿಕೆ ಜಿಲ್ಲಾ ಸಂಚಾಲಕರಾದ ಸುಭಾಷ್ ಮಾಡ್ರಳ್ಳಿಯವರು, ಗ್ರಾಮ ಪಂಚಾಯತಿ ಸದಸ್ಯರಾದ RD ಉಲ್ಲಾಸ್ರವರು, ಕವಲುಪಡೆಯ ರಾಮೇಗೌಡರು, ಕಾಡು ಕುರುಬ ಜನಾಂಗದ ಮುಖಂಡರಾದ IG ನಾಗರಾಜರವರು, ಜೇನು ಕುರುಬ ಜನಾಂಗದ ಮುಖಂಡರಾದ ಸೊತ್ತ ಮಾದಯ್ಯ ಹಾಗೂ ಕರ್ನಾಟಕ ಕವಲುಪಡೆಯ ತಾಲೂಕು ಅಧ್ಯಕ್ಷರಾದ A ಅಬ್ದುಲ್ ಮಾಲಿಕ್ರವರು, S ಮಹದೇವಯ್ಯ, ಮಹಾದೇವು, ಮುನಿರಾಜು ಮುಂತಾದವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಈ ದಿನ ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ತಾಲೂಕಿನಲ್ಲಿ ವಿಶ್ವ ಆದಿವಾಸಿ ದಿನಾಚರಣೆಯನ್ನು ನಾವು ಆಚರಣೆ ಮಾಡ್ತಾ ಇದ್ದೇವೆ. ನಿನ್ನೆ ದಿನ ನಾವು ಚಾಮರಾಜನಗರ ಜಿಲ್ಲಾ ಒಂದು ಭವನದಲ್ಲಿ ವಿಶ್ವ ಆದಿವಾಸಿ ದಿನಾಚರಣೆಯನ್ನು ಆಚರಣೆ ಮಾಡಿದ್ದೇವೆ. ಆಗಸ್ಟ್ 9ನೇ ತಾರೀಕು ವಿಶ್ವದ ಆದಿವಾಸಿ ದಿನಾಚರಣೆ. 1994ರಲ್ಲಿ ವಿಶ್ವಸಂಸ್ಥೆ ವಿಶ್ವ ಆದಿವಾಸಿ ದಿನಾಚರಣೆಯನ್ನಾಗಿ ಘೋಷಿಸಲಾಗಿದೆ. ಹೀಗಾಗಿ ನಾವು ತಾಲೂಕಿನಲ್ಲಿ ಈ ದಿನ ವಿಶ್ವ ಆದಿವಾಸಿ ದಿನಾಚರಣೆಯನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ. ಈ ವಿಶ್ವ ಆದಿವಾಸಿ ದಿನಾಚರಣೆಯನ್ನು ರಜಾ ದಿನವನ್ನಾಗಿ ನಮ್ಮ ಕೇಂದ್ರ ಸರ್ಕಾರ ಹಾಗೂ ಆಯಾ ರಾಜ್ಯ ಸರ್ಕಾರಗಳು ಘೋಷಣೆ ಮಾಡಬೇಕು. ಹಾಗೂ ಸರ್ಕಾರವೇ, ನಮ್ಮ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರಗಳು ಆ ಒಂದು ರಾಜ್ಯಗಳಲ್ಲಿ ಈ ಆದಿವಾಸಿ ದಿನಾಚರಣೆಯನ್ನು ಸರ್ಕಾರವೇ ವಹಿಸ್ಕೊಂಡು ಮಾಡಬೇಕು ಅಂಥೇಳಿ ಆದಿವಾಸಿಗಳ ಪರವಾಗಿ ಗಿರಿಜನ ಶ್ರೇಯೋಭಿವೃದ್ಧಿ ಸಂಘದ ವತಿಯಿಂದ ಈ ಮೂಲಕ ನಾವು ಒತ್ತಾಯಿಸುತ್ತೇವೆ. ಇವತ್ತು ಜಗತ್ತಿನಾದ್ಯಂತ ವಿಶ್ವ ಆದಿವಾಸಿಗಳ ದಿನವನ್ನು ಆಚರಣೆ ಮಾಡ್ತಕ್ಕಂಥದ್ದು ಎಲ್ರಿಗೂ ಸಂಭ್ರಮ ಮತ್ತು ಸಡಗರದ ವಿಚಾರ. ಏಕೆಂದರೆ ವಿಶ್ವಸಂಸ್ಥೆ ಸುಮಾರು ತನ್ನ ಅಧೀನದಲ್ಲಿ ಬರ್ತಕ್ಕಂಥ 194 ರಾಷ್ಟ್ರಗಳಲ್ಲೂ ಸಹ ಇವತ್ತು ಆದಿವಾಸಿ ದಿನಾಚರಣೆಯನ್ನು ಆಗ್ತಾಯಿದೆ. ಉದ್ದೇಶ ಏನಪ್ಪ ಅಂದರೆ ಆದಿವಾಸಿಗಳಲ್ಲಿ ಒಂದು ಸಂಸ್ಕೃತಿ, ಸಂಸ್ಕಾರ ಮತ್ತು ಅವರದೇ ಆದ ರೀತಿ ಆಚಾರ ವಿಚಾರಗಳನ್ನು ಈ ಜಗತ್ತಿನಲ್ಲಿ ಉಳಿಸಲೇಬೇಕು ಅನ್ನೋ ಒಂದು ಅದಮ್ಯ ವಿಚಾರಗಳ ಇಟ್ಕೊಂಡು ಈ ಜಯಂತಿ ಆಚರಣೆ ಆಗ್ತಿದೆ. ಹಾಗಾಗಿನೇ ಈ ಗಡಿ ತಾಲೂಕಾದಂಥ ಗುಂಡ್ಲುಪೇಟೆಯಲ್ಲೂ ಸಹ ಗಿರಿಜನ ಶ್ರೇಯೋಭಿವೃದ್ಧಿ ಸಂಘನೂ ಸಹ ಈ ಒಂದು ಜಯಂತಿಯನ್ನು ಆಚರಣೆ ಮಾಡಲಿಕ್ಕೆ ಮುಂದೆ ಬಂದಿರತಕ್ಕಂಥದ್ದು ಇಡೀ ತಾಲೂಕಿಗೆ ಹೆಮ್ಮೆ. ಅಂಥ ಸಂದರ್ಭದಲ್ಲಿ ನಾವೆಲ್ಲ ಇವತ್ತಿಗೂ ಸಹ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುಮಾರು 200 ಬುಡಕಟ್ಟು ಸಮುದಾಯಗಳು ಇವತ್ತಿಗೂ ನಾಗರಿಕ ಪ್ರಪಂಚದಿಂದ ದೂರ ಉಳಿದು ವಾಸ ಮಾಡ್ತಕ್ಕಂಥದ್ದನ್ನ ನಾವು ಈ ಇವತ್ತಿನ ಪ್ರಸ್ತುತ ವ್ಯವಸ್ಥೆ ಕೊಂಡಿದ್ದೀವಿ. ಇವತ್ತು ನಾಗರಿಕ ಪ್ರಪಂಚ ಬೆಳೆದಂತೆ ಬುಡಕಟ್ಟು ಸಮಾಜಗಳು ಸಹ ಆಧುನಿಕವಾಗಿ, ಶೈಕ್ಷಣಿಕವಾಗಿ ಮತ್ತು ರಾಜಕೀಯವಾಗಿ ಮುಂದೆ ಬರಬೇಕು ಅನ್ನೋ ಒಂದು ಆಶಯಗಳ ಇಟ್ಕೊಂಡು ಈ ಜಯಂತಿಗಳನ್ನ ಆಚರಣೆ ಮಾಡ್ತಿದ್ವಿ. ಆದಿವಾಸಿಗಳಲ್ಲಿ ಇವತ್ತಿಗೂ ಸಹ ಕಾಡಲ್ಲೇ ಇದ್ದಂಥ ಸಂಪತ್ತನ್ನು ಉಳಿಸಿಕೊಂಡು
ಮತ್ತು ವನ್ಯ ಸಂಪತ್ತನ್ನು ಸಂರಕ್ಷಣೆ ಮಾಡ್ಕೊಂಡು ವನ್ಯಜೀವಿಗಳನ್ನು ಸಂರಕ್ಷಣೆ ಮಾಡ್ಕೊಂಡು ಬಂದಿರತಕ್ಕಂಥ ಒಂದು ದೊಡ್ಡ ಸಂಸ್ಕೃತಿ ಇರ್ತಕ್ಕಂಥ ಸಮುದಾಯಗಳು. ಬಟ್ ಇವತ್ತಿನ ವ್ಯವಸ್ಥೆ ಏನಾಗಿದೆ ಅಂದರೆ ರಾಜಕಾರಣ ಅವರ ಒಂದು ಶ್ರೇಯೋ ಬುದ್ಧಿಗೆ ಮತ್ತು ಆರ್ಥಿಕ ಅಭಿವೃದ್ಧಿಗೆ ಪೂರಕವಾದಂಥ ಅನೇಕ ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿದೆ. ಆದರೆ ಈ ಕಾಲಘಟ್ಟದಲ್ಲಿ ಅದು ಸಮರ್ಪಕವಾಗಿ ತಲುಪ್ತಿಲ್ಲೋ ಅನ್ನೋಕ್ಕಂಥ ಒಂದು ವೈಚಾರಿಕ ತರ್ಕ ಇದೆ ಇವತ್ತಿಗೂ ಸಹ. ಹಾಗಾಗಿ ಅಂತಾರಾಷ್ಟ್ರೀಯ ಆದಿವಾಸಿಗಳ ದಿನ ನಮ್ಮೆಲ್ರಿಗೂ ಸಂಭ್ರಮ ಸಂತೋಷವನ್ನು ಉಂಟು ಮಾಡಿದೆ. ನಾವು ಸಂಖ್ಯೆಯಲ್ಲಿ ಕಡಿಮೆ ಇದ್ರೂ ಸಹ ವಿಚಾರ ದೊಡ್ಡದಿದೆ. ಹಾಗಾಗಿ ಇವತ್ತು ಏನು ನಾವು ಈ ಸಮುದಾಯಗಳ ಪರವಾಗಿ ನಾವೆಲ್ಲರೂ ಧ್ವನಿ ಮಾಡಬೇಕು, ಬೆಂಬಲವಾಗಿ ನಿಲ್ಲಬೇಕು, ಮತ್ತು ಇವರ ಸಂಸ್ಕಾರ ಮತ್ತು ಸಂಸ್ಕೃತಿಯನ್ನು ಉಳಿಸಬೇಕು ಅಂತಕ್ಕಂಥ ವಿಚಾರನ ಈ ಸಂದರ್ಭದಲ್ಲಿ ನಾನಾದರೂ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟು ತಮ್ಮೆಲ್ಲರಿಗೂ ಹೊಂದಿಸ್ತಾ ಮತ್ತು ಗೆಳೆಯರಾದ ರಾಜೇಂದ್ರ, ಮಾಧು ಅವರು, ಮತ್ತು ಬಾಲಣ್ಣ ಅವರು, ಮತ್ತು ನಾಗರಾಜ್ ಅವರು ಎಲ್ಲರೂ, ಮತ್ತು ಸುರೇಶ್ ಅವರು ಸಾಕಷ್ಟು ಶ್ರಮ ಆಗ್ತಾಯಿದ್ದಾರೆ ನಿಮ್ಮ ಒಂದು ವಿಚಾರದಲ್ಲಿ. ನಿಮ್ಮ ವಿಚಾರಗಳನ್ನು ಮುಂದಿಟ್ಕೊಂಡು ಸಾಕಷ್ಟು ಹೋರಾಟಗಳನ್ನ ಮಾಡ್ತಾ ಬಂದವರು. ಅವರಿಗೆ ನೀವೆಲ್ಲರೂ ಬೆಂಬಲವಾಗಿ ನಿಲ್ಲಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾ ನನ್ನ ಮಾತು ಮುಗಿಸ್ತಾರೆ. ಆದಿವಾಸಿ ಬಂಧುರಿಗೆ ಎಲ್ಲರಿಗೂ ನಮಸ್ಕಾರ. ನನ್ನ ಎಲ್ಲರೂ ಇದಕ್ಕೋಸ್ಕರ ಕೆಲಸ ಮಾಡೋ ಅಂತ ಎಲ್ಲರಿಗೂ ನಮಸ್ಕಾರ. ಇಲ್ಲಿ ನಮಗೊಂದು ಆದಿವಾಸಿ ಅಂದರೆ ನಮ್ಗೆ ಇವತ್ತೊಂದು ಹಬ್ಬ ಥರ ನಾವು ಮಾಡ್ತೀವಿ. ಅದರಿಂದ ಇದ್ರ ಮುಖಾಂತರ ನಾವು ಕೇಳ್ಕೊಳ್ಳೋದು ಏನಂದ್ರೆ ನಮ್ಗೆ ಬರಬೇಕಾಗಿರೋಂಥ ಸವಲತ್ತುಗಳು ಹಾಗೂ ಇದನ್ನ ಸರ್ಕಾರ ವಹಿಸ್ಕೊಂಡು ನಮ್ಮದೇ ಆದ ಒಂದು ಆದಿವಾಸಿಗೆ ಒಂದು ರಾಜ್ಯ ಘೋಷಿಸಿ ಅರಣ್ಯ ಹಕ್ಕನ್ನ ಕೊಡಬೇಕು ಅಂಥೇಳಿ ಇವರೆಲ್ಲರ ಮೂಲಕ ಬೇಡ್ಕತ್ತ ನನ್ನ ಮಾತು ಮುಗಿಸ್ತೀನಿ. ಮಾತಾಡೋಕ್ಕೋಸ್ಕರ ಗುಂಡ್ಲುಪೇಟೆ ತಾಲೂಕಿನ ಆದಿವಾಸಿ ಮುಖಂಡರುಗಳು ಹಾಗೂ ಆದಿವಾಸಿ ಜನರ ಒಕ್ಕೂಟದಿಂದ ಏನು ವಿಶ್ವ ಆದಿವಾಸಿ ದಿನಾಚರಣೆಯನ್ನು ಮಾಡಬೇಕು ಅಂತ ಹೇಳಿದೆ. ಆ ಪ್ರಕಾರವಾಗಿ ನಿನ್ನೆ ಚಾಮರಾಜನಗರ ಜಿಲ್ಲೆಯಲ್ಲಿ ನಡೆದಿತ್ತು. ಸೊ ಅದಕ್ಕೂ ಕೂಡ ತುಂಬ ಜನ ಬಂದಿದ್ದರು. ಅದರ ಒಂದು ದಿನವಾಗಿ ಈ ದಿನ ಗುಂಡ್ಲುಪೇಟೆ ತಾಲೂಕಿನ ಗಿರಿಜನ ಶ್ರೇಯೋಭಿವೃದ್ಧಿ ಸಂಘದ ವತಿಯಿಂದ ಹಾಗೂ ಆದಿವಾಸಿಗಳ ಎಲ್ಲ ಜನ ಸೇರಿಕೊಂಡು ಈ ಒಂದು ದಿನವನ್ನು ಆಚರಣೆ ಮಾಡ್ತಾ ಇದ್ದಾರೆ. ನನ್ನ ಒಬ್ಬ ಮನುಷ್ಯನಾಗಿ ಹೇಳೋದಾದರೆ ಅವರಿಗೆ ಸಿಗುವ ಹಕ್ಕುಗಳು ಎಲ್ಲವೂ ಸಿಗಬೇಕು ಅನ್ನೋದು ಈ ದಿನ ನಾನು ಹೇಳಲಿಕ್ಕೆ ಬಯಸ್ತೀನಿ. ಈ ವಿಶ್ವ ಆದಿವಾಸಿ ದಿನಾಚರಣೆ ಮುಂದಿನ ವರ್ಷದಿಂದ ಪ್ರತಿಯೊಬ್ಬರ ಊರಲ್ಲಿ, ಆದಿವಾಸಿಗಳ ಊರಲ್ಲಿ ಒಂದು ಹಬ್ಬವಾಗಿ ಆಚರಣೆ ಮಾಡಿಕೊಂಡು ಈ ಒಂದು ದಿನವನ್ನು ಆಚರಣೆ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಮತ್ತು ಆದಿವಾಸಿ ಮುಖಂಡರುಗಳು ತುಂಬ ಜನ, ನಾಗಮ್ಮ, ರಾಜೇಂದ್ರ ಅವರು, ಮಾಧುರವರು, ಬಸಮಣಿಯವರು, ತಾಯಮ್ಮ ಅವರು, ಅನೇಕ ಜನರು ಮುಖಂಡರು ಇದಕ್ಕೆ ನಿಮ್ಮ ಹಕ್ಕುಗಳಿಗಾಗಿ ದುಡಿತಾ ಇದ್ದಾರೆ, ಹೋರಾಟ ಮಾಡ್ತಾರೆ. ಅವ್ರ ಬೆಂಬಲವಾಗಿ ಈ ಒಂದು ತಾಲೂಕಿನ ಎಲ್ಲರೂ ಕೈ ಜೋಡಿಸಿದ್ರೆ ತುಂಬ ಚೆನ್ನಾಗಿರುತ್ತೆ, ಅವ್ರ ಹಕ್ಕುಗಳು ತುಂಬ ಚೆನ್ನಾಗಿ ಸಿಗುತ್ತೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ನಿಮ್ಮೆಲ್ಲರಿಗೂ ಆದಿವಾಸಿ ದಿನಾಚರಣೆ ಶುಭಾಶಯ ಕೋರುತ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಆದಿವಾಸಿ, ಬಿರ್ಸಾ ಮುಂಡಾ. ಆದಿವಾಸಿ ನಾಯಕ ಬಿರ್ಸಾ ಮುಂಡನವರಿಗೆ, ಆದಿವಾಸಿ ನಾಯಕ ಬಿರ್ಸಾ ಮುಂಡನವರಿಗೆ, ವಿಶ್ವದ ಆದಿವಾಸಿ ದಿನಾಚರಣೆಗೆ